ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ಸ್ ಸಮಸ್ಯೆಯಿಂದ ಬಳಲ್ತಿದ್ರೆ ಹಾಗೂ ಕೂದಲು ಕೂಡ ತುಂಬಾ ಜಾಸ್ತಿ ಉದುರ್ತಿದ್ರು ಕೂಡ ಇವತ್ತಿನ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡ್ಬೋದು. ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಳ್ತಿರೋದು. ಹಾಗೂ ನೀವು ಕೂಡ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನೀವು ಕೂಡ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಬೋದು. ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದರೊಳಗಡೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ಅಂತ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ಹೀಗೆ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು, ನಾನು ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ಬೆಳೆದಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಿರೋದು. ಅಲೋವೆರಾ ಜೆಲ್ಲಲ್ಲಂತೂ ತುಂಬಾ ನಮ್ಮ ಹೇರ್ಸ್ಗೆ ನ್ಯಾಚುರಲ್ ಆಗಿ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಬಂದರೆ. ನಿಮ್ಮ ಹತ್ರ ಮನೆಯಲ್ಲಿಲ್ಲ ಅಂದರೆ ಮೆಡಿಕಲ್ಲಿ ಸಿಗುವಂಥದ್ದು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಸಿ ಇರುತ್ತೆ. ಅದು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಿರೋದು ಇವತ್ತು ನಾನು. ಹಾಗೂ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ನಲ್ವ, ಅದ್ರ ಒಳಗಡೆ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತೇನೆ. ನೋಡ್ಬೋದು, ಫ್ರೆಶ್ ಆಗಿರೋ ಅಲೋವೆರಾ ಜೆಲ್ನೇ ನಾನು ಯೂಸ್ ಮಾಡ್ಕೋತಿರೋದು ಇವತ್ತು. ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೂ ನಾನಿಲ್ಲಿ ಫ್ರೆಶ್ ಆಗಿ ಸಿಗುವಂಥ ಕರಿಬೇವು, ಎಲ್ಲರ ಮನೆಯಲ್ಲೂ ಫ್ರೆಶ್ ಆಗಿ ಸಿಗುತ್ತೆ. ಕರಿಬೇವನ್ನ ಕೂಡ ನಾನು ಇದ್ರೊಳಗಡೆ ಸ್ವಲ್ಪ ಆ್ಯಡ್ ಮಾಡ್ಕೋತಿರೋದು. ಕರಿಬೇವು ಅಂತೂ ನಮ್ಮ ಕೂದಲಿಗೆ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಿರೋದು. ಸ್ನೇಹಿತರೆ, ನೀವೇನಾದರೂ ಈ ರೀತಿ ನೀವು ಹೇರ್ ಪ್ಯಾಕ್ನ ಮಾಡ್ಕೋತಾ ಬಂದರೆ ನಿಮ್ಮ ಕೂದಲು ಕೂಡ ಉದುರೋದು ವೇಗವಾಗಿ ನಿಲ್ಲುತ್ತೆ. ಹಾಗೂ ನಾನು ಇದ್ರ ಒಳಗಡೆ ಸ್ವಲ್ಪ ಹಾಫ್ ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿರೋದು. ಟೀ ಪೌಡರ್ ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗೂ ನಾನಿಲ್ಲಿ ಸ್ವಲ್ಪ ಕಾಫಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಿರೋದು. ನಮ್ಮ ಕೂದಲು ಬುಡದಿಂದನೇ ಚೆನ್ನಾಗಿ ಬೆಳೆಬೇಕು ಅಂದರೂ ಕೂಡ ಕಾಫಿ ಪೌಡರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಕಾಫಿ ಆ್ಯಂಡ್ ಟೀ ಪೌಡರ್ ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಿರೋದು. ಈ 4 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ ನಂತರ ಒಂದು 5 ಮಿನಿಟ್ಸ್ವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೋಡ್ಬೋದು ಈಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ. ಹಾಗೂ ಅಲೋವೆರಾದಲ್ಲಿರುವಂಥ ಎಲ್ಲ ಪ್ರೋಟೀನ್ಸ್ ಕೂಡ ಅದರಲ್ಲೇ ಬಿಡುಗಡೆ ಆಗ್ತಿದೆ ಅಂತ. ಚೆನ್ನಾಗಿ ಈ ಒಂದು ಡಿಕಾಷನ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡ್ಬೋದು, ನಾನು ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡುತ್ತೇನೆ ಹಾಗೂ ಹೀಗೆ ಇದನ್ನು ಫಿಲ್ಟರ್ ಮಾಡ್ಕೋತಿರೋದು. ಒಂದು ಬಟ್ಲನ್ನ ತೊಗೊಂಡು ಅದರೊಳಗಡೆ ನಾನು ಫಿಲ್ಟರ್ನ ಮಾಡ್ಕೊಂಡಿರೋದು. ಈ ಒಂದು ಡಿಕಾಷನ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಇದು ಸ್ವಲ್ಪ ತಣ್ಣಗಾಗಲು ಬಿಡುತ್ತೇನೆ ನಾನು. ಅಲ್ಲಿವರೆಗೂ ನಾನು ಒಂದು ಕಬ್ಬಿಣದ ಹಂಚನ್ನು ತಗೊಳ್ತಿರೋದು. ಅದ್ರೊಳಗಡೆ ನಾನು ಕಸ್ತೂರಿ ಹಳದಿನ ಯೂಸ್ ಮಾಡ್ಕೋತಿರೋದು ಸ್ನೇಹಿತರೆ. ಕಸ್ತೂರಿ ಹಳದಿ ನಮ್ಮ ಹೇರ್ಸ್ಗೆ ಹಾಗೂ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಮ್ಮ ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದರೂ ಕೂಡ ಅದರಿಂದ ಬೆಳವಣಿಗೆ ಆಗುತ್ತೆ. ಈ ಒಂದು ಕಸ್ತೂರಿ ಹಳದಿ ಫುಲ್ ಬ್ಲ್ಯಾಕ್ ಆಗೋವರೆಗೂ ಚೆನ್ನಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಏನು ಮಾಡ್ಕೋತಿಲ್ಲ ಈ ಒಂದು ಹೇರ್ ಪ್ಯಾಕು. ನಿಮಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು. ಈ ಒಂದು ಹೇರ್ ಪ್ಯಾಕ್ ನಾವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಗೂ ಕೂಡ ನಾವು ಹೀಗೆ ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು, ಹಚ್ಬಹುದು. ಅವ್ರಿಗೂ ಕೂಡ ಇವಾಗಂತೂ ಮೆಲೋನಿನ್ ಸಮಸ್ಯೆ ಕಡಿಮೆ ಆಗೋದ್ರಿಂದ ಅವರಲ್ಲಂತೂ ತುಂಬಾ ಜಾಸ್ತಿ ವೈಟ್ ಹೇರ್ಸ್ ಕಾಣಿಸ್ತಾ ಇರೋದು ನಾವು ನೋಡ್ಬೋದು. ಆ ಮಕ್ಕಳಿಗಂತೂ ಸ್ಕೂಲ್ಗೆ ಹಾಗೂ ಕಾಲೇಜ್ಗೆ ಹೋಗಬೇಕಾದ್ರೆ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹೀಗೆ ನಾವು ಮನೆಯಲ್ಲಿ ಹೀಗೆ ಮಾಡ್ಕೊಂಡು ಹಚ್ಚಿಬಿಟ್ರೆ ಸಾಕು, ಅವ್ರ ಕೂದಲು ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡ್ಬೋದು ಈಗ ಈ ಒಂದು ಅರಿಶಿಣ ಎಷ್ಟು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಹೀಗೆ ಒಂದು 2 ಮಿನಿಟ್ಸ್ವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೆ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಹಾಗೂ ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಿರೋದು. ಹೀನಾ ಮೆಹಂದಿ ಅಂತೂ ತುಂಬಾ ನ್ಯಾಚುರಲ್ ಆಗಿರೋದು. ಅದರಲ್ಲಂತೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದಿಲ್ಲ. ಅದು ಕೂಡ ಒಂದು ಎಲೆಯಿಂದ ಅಷ್ಟೇ ರೆಡಿ ಆಗಿರೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೀನಾ ಮೆಹಂದಿನೇ ಯೂಸ್ ಮಾಡ್ಕೊಳ್ತಿರೋದು.
ನೋಡ್ಬೋದು. ಹೀಗೆ ಗಟ್ಟಿ ಆಗೋದಕ್ಕೆ ಬಿಡಬೇಡಿ, ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಡಿ. ಅದು ಕೂಡ ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕು ಸ್ನೇಹಿತರೆ. ಹೀನ ಮೆಹಂದಿಯಿಂದ ನಮ್ಮ ಕೂದಲು ಕೂಡ ಶೈನಿಂಗ್ ಆಗುತ್ತೆ, ಹಾಗೂ ನಮ್ಮ ಕೂದಲು ಬೆಳವಣಿಗೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೀನ ಮೆಹಂದಿನ ಆ್ಯಡ್ ಮಾಡ್ಕೊಂಡಿರೋದು. ನೋಡ್ಬೋದು, ಹೀಗೆ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಒಂದು 5 ಮಿನಿಟ್ಸ್ ಆಗೋವರೆಗೂ. ನೋಡ್ಬೋದು, ಹೀಗೆ ಸ್ವಲ್ಪ ಹುರ್ಕೊಂಡ ನಂತರ ನಾನು ಇದ್ರ ಒಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಿರೋದು, ಅಂದರೆ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡ್ಕೋತಿರೋದು ಸ್ನೇಹಿತರೆ. ಅದು ಕೂಡ 1 ಸ್ಪೂನ್ ಅಷ್ಟೇ ನಾನು ಆ್ಯಡ್ ಮಾಡ್ಕೊಂಡಿರೋದು. ನೆಲ್ಲಿಕಾಯಿ ಪೌಡರ್ ಕೂಡ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ, ಹಾಗೂ ನಮ್ಮ ಕೂದಲು ಬೆಳವಣಿಗೆ ಅಲ್ಲೂ ಕೂಡ ಈ ಒಂದು ನೆಲ್ಲಿಕಾಯಿ ಪೌಡರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಲ್ಲಿಕಾಯಿ ಪೌಡರ್ ಅಂತೂ ತುಂಬಾ ಜಾಸ್ತಿ ಜನರು ಯೂಸ್ ಮಾಡ್ತಾ ಇರ್ತಾರೆ. ಹೀಗೂ ಕೂಡ ಯೂಸ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಅಂತ. ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ 1-3 ಮಿನಿಟ್ಸ್ವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಸ್ನೇಹಿತರೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಜಾಸ್ತಿ ಸುಟ್ಟು ಹೋಗಿಬಿಡುತ್ತೆ, ಹಾಗೂ ನಮ್ಮ ಮೆಹಂದಿ ಕೂಡ ಸಿಗೋದಿಲ್ಲ ನಮಗೆ. ನೋಡ್ಬೋದು ಈಗ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ನಮ್ಗೆ ಚೆನ್ನಾಗಿ ಮೆಹಂದಿ ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ಬೇಕಾದರೆ ಹೀನ ಮೆಹಂದಿ ಒಂದೇ ಕೂಡ ಯೂಸ್ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಗೆ ಅದು ಜಾಸ್ತಿ ಜನರಿಗೆ ಆಗೋದಿಲ್ಲ, ಬೇರೆ ಮೆಹಂದಿಗಳು ಅದು ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಮೆಹಂದಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ಈಗ ನಮ್ಮ ಈ ಒಂದು ಮೆಹಂದಿ ಈಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಿದ್ದೀರಾ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ. ಹಾಗೂ ಈ ಒಂದು ಹೇರ್ ಪ್ಯಾಕ್ ಈಗ ರೆಡಿ ಆಗೋಗ್ಬಿಟ್ಟಿದೆ. ಹಾಗೂ ನಾನು ಇದರ ಮೊದಲೇ ಮುಂಚೆನೇ ಮಾಡ್ಕೊಂಡಿದ್ನಲ್ವ ಡಿಕಾಷನ್, ಅದು ಕೂಡ ರೆಡಿ ಆಗೋಗ್ಬಿಟ್ಟಿದೆ. ನಾನು ಹೀಗೆ ಒಂದು ಬಟ್ಲಲ್ಲಿ ತೆಕ್ಕೊಂಡಿದ್ದೆ ಅಷ್ಟು ಎಲ್ಲ ಹುರ್ಕೊಂಡಿರುವ ಮೆಹಂದಿನ ಎಲ್ಲ. ಹಾಗೂ ನಾನು ಈ ಒಂದು ಡಿಕಾಷನ್ನ ಮಾಡ್ಕೊಂಡಿದ್ನಲ್ವ ಅದು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೀಗೆ ಕಲಿಸ್ಕೊಳ್ಳಿ. ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೂ ಇದನ್ನು 1 ಡೇ ಹಾಗೇ ಇಟ್ಟು ನೆಕ್ಸ್ಟ್ ಡೇ ನೀವು ಶಾಂಪೂನ ಹಾಕ್ಕೊಂಡು ತಲೆ ಸ್ನಾನನ ಮಾಡ್ಕೊಳ್ಬಹುದು. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ, ಹಾಗೂ ಎಷ್ಟು ನ್ಯಾಚುರಲ್ ಆಗಿರೋದಂತ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ಮನೇಲಿ ಈ ರೀತಿ ನೀವು ಕೂಡ ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು.